ಅವರೆಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಕಳೆದ 3 ದಿನಗಳಿಂದ ತರಗತಿ ಬಹಿಷ್ಕರಿಸಿ ತಮ್ಮ ನೆಚ್ಚಿನ ಗುರುಗಳಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಅಲ್ಲದೆ ಶಿಕ್ಷಕರಿಗಾಗಿ ಕಣ್ಣೀರು ಹಾಕುತ್ತಿದ್ದಾರೆ. ಹಾಗಿದ್ರೆ ಯಾವುದು ಆ ಶಾಲೆ? ಶಿಕ್ಷಕರಿಗಾಗಿ ಏಕೆ ಕಣ್ಣೀರು ಹಾಕುತ್ತಿದ್ದಾರೆ ಅಂತೀರಾ? ಇಲ್ಲಿದೆ ನೋಡಿ. ಶಿಕ್ಷಕರಿಗಾಗಿ ಕಳೆದ 3 ದಿನಗಳಿಂದ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತುಪ್ಪದಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ. ಇಂಗ್ಲಿಷ್ ಹಾಗೂ ವಿಜ್ಞಾನ ಶಿಕ್ಷಕರು ವರ್ಗಾವಣೆಯಾಗಿದ್ದು ಶಾಲೆಯಲ್ಲೇ ಮುಂದುವರಿಯುವಂತೆ ವಿದ್ಯಾರ್ಥಿಗಳ ಪಟ್ಟು. ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು. ತಮ್ಮ ನೆಚ್ಚಿನ ಶಿಕ್ಷಕರಿಗಾಗಿ ಕಣ್ಣೀರು ಹಾಕುತ್ತಿರುವ ವಿದ್ಯಾರ್ಥಿಗಳು, ಮಕ್ಕಳನ್ನು ಸಮಾಧಾನ ಮಾಡುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತುಪ್ಪದಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, ಈ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಮೊಹಮ್ಮದ್ ಇಸಾಕ್ ಹಾಗೂ ಇಂಗ್ಲಿಷ್ ಶಿಕ್ಷಕರಾದ ಈಶ್ವರಪ್ಪನವರು ಕಳೆದ 20 ವರ್ಷಗಳಿಂದ ಇದೇ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಾ ಬರುತ್ತಿದ್ದಾರೆ. 1ರಿಂದ 7ನೇ ತರಗತಿಯವರೆಗೆ 90 ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿದ್ದು, ಇದೀಗ ಈಶ್ವರಪ್ಪ ಹಾಗೂ ಮೊಹಮ್ಮದ್ ಇಸಾಕ್ ಅವರು ಬೇರೆ ಕಡೆ ವರ್ಗಾವಣೆಯಾಗಿದ್ದು, ಇದಕ್ಕೆ ಮಕ್ಕಳು ವಿರೋಧ ವ್ಯಕ್ತಪಡಿಸಿ ಕಳೆದ 3 ದಿನಗಳಿಂದ ಶಾಲೆಗೆ ಬೀಗ ಹಾಕಿ ನೆಚ್ಚಿನ ಶಿಕ್ಷಕರಿಗಾಗಿ ಪ್ರತಿಭಟನೆ ನಡೆಸಿ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ಇಬ್ಬರು ಶಿಕ್ಷಕರು ಇಲ್ಲೇ ಮುಂದುವರಿಯುವಂತೆ ಪಟ್ಟು ಹಿಡಿದಿದ್ದಾರೆ. ಮತ್ತು ಇಸಾಕ್ ಸರ್ ಅವರು ವರ್ಗಾವಣೆ ತಗೊಂಡಿದ್ದಾರೆ. ಅದಕ್ಕಾಗಿ ಬಿ ಒ ಸರ್ ಅವರೆಲ್ಲ ಬಂದು ನಮಗೆ ಅವರೇ ಇಲ್ಲೇ ಇರ್ತಾರಂತ ಹೇಳ್ತೀನಿ ಅಂತ ಭರವಸೆ ಕೊಟ್ಟೋಗಿದ್ದಾರೆ. ಅವ್ರು ಇಲ್ಲೇ ಇರಬೇಕು, ನಮಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು. ಅವರು ಬೇರೆ ಸ್ಕೂಲಿಗೆ ಹೋಗಬಾರ್ದು, ಇಲ್ಲೇ ಇರ್ಬೇಕಂತ ನಾವು ಸ್ಟ್ರೈಕ್ ಮಾಡಿದ್ವಿ. ಭರವಸೆ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಹೋಗ್ತೀವಿ ಕ್ಲಾಸಿಗೆ, ಅವ್ರು ಇಲ್ಲೇ ಇರಬೇಕು. ನಮ್ಮ ಸರ್ರು ಬೇರೆ ಸ್ಕೂಲಿಗೆ ಹೋಗ್ತಾರೆ ಅಂತ ಹೇಳಿದರು, ಅದಕ್ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈರಪ್ಪ ಸರ್, ಇಸಾಕ್ ಸರ್ ಸೈನ್ಸು, ಮ್ಯಾಥ್ಸು, ಹಿಂದಿ, ದೈಹಿಕ ಶಿಕ್ಷಣ ತಗೊಂತಿದ್ರು. ಈರಪ್ಪ ಸರ್ ಇಂಗ್ಲೀಷು ಜನ ಪಾಠ ಮಾಡ್ತಿದ್ರು. ಈ 20 ವರ್ಷ ಆಯಿತು. ಅವರು ನಮ್ಮ ಅಣ್ಣರಿಗೆಲ್ಲ ಪಾಠ ಮಾಡಿ ನಮಗೆ ಮಾಡಲಿಲ್ಲಂಗೆ ಹೋಗ್ತಾರಂತ. ವಿದ್ಯಾರ್ಥಿಗಳಿಗೆ ಪೋಷಕರು ಸಾಥ್ ನೀಡಿದ್ದು, ಯಾವುದೇ ಕಾರಣಕ್ಕೂ ಮೊಹಮ್ಮದ್ ಇಸಾಕ್ ಹಾಗೂ ಈಶ್ವರಪ್ಪ ಶಿಕ್ಷಕರು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆಯಾಗಿ ಹೋಗಬಾರದು ಎಂದು ಆಗ್ರಹಿಸಿದ್ದಾರೆ. ಇಬ್ಬರು ಶಿಕ್ಷಕರು ಮಕ್ಕಳೊಂದಿಗೆ ಹಾಗೂ ಗ್ರಾಮಸ್ಥರೊಂದಿಗೆ ಅನ್ಯೋನ್ಯವಾಗಿದ್ದರಲ್ಲದೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಯಾವುದೇ ಕಾರಣಕ್ಕೂ ಇಲ್ಲಿಂದ ವರ್ಗಾವಣೆಯಾಗದಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಸರ್, ನಾವು ಕಳೆದ 3 ದಿನಗಳಿಂದಲೂ ಕೂಡ ಮಾನ್ಯ ಶಾಸಕರು ಕೂಡ ನಾವು ಮನವಿ ಮಾಡಿದ್ದೀವಿ. ಅವರು ಕೂಡ ಭರವಸೆ ಹೇಳಿದ್ದಾರೆ. ಇದನ್ನು ಮನಗಂಡು ಮಾನ್ಯ ಶಿಕ್ಷಣ ಅಧಿಕಾರಿಗಳು ಕೂಡ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. 3 ದಿನದಿಂದಲೂ ಕೂಡ ನಮ್ಮ ಮಕ್ಕಳು ಯಾರು ಕೂಡ ಸ್ಕೂಲಿಗೆ ಬಂದಿದ್ದಾರೆ, ಹೊರಗಡೆ ಕುಂತಾರೆ ಬೀಗ ಹಾಕಿ. ಏನು ಟ್ರಾನ್ಸ್ಫರ್ ತೊಗೊಂಡಿದ್ದಾರೋ ಈರಪ್ಪ ಮತ್ತು ಮೊಹಮ್ಮದ್ ಇಸಾಕ್ ಸರ್, ಇನ್ನೊಬ್ಬರು ಟೀಚರ್ ಇದ್ದಾರೆ, ಅವರು ಅನನುಕೂಲವಾಗಿ ಆಗಿರೋದ್ರಿಂದ ಅವರು ಹೋಗ್ತಾರೆ ಅಂತಾರೆ. ಅವರಿಗೆ ನಾವು ಕಳಿಸ್ಕೊಡ್ತೀವಿ. ಈ ಇಬ್ಬರು ಮಾಸ್ಟ್ರು ಕೂಡ ಅವರು ಕಾರ್ಯ ನಿರ್ವಹಿಸಬೇಕು. ಇಲ್ಲವಾದರೆ ಮತ್ತು ನಾವು ಬೀಗ ಹಾಕ್ತೀವಿ. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನ ಹರಿಸಿ. ನಮ್ಮ ಮಕ್ಕಳು ಇವರು ಅಚಾತುರ್ಯದಿಂದ ಟ್ರಾನ್ಸ್ಫರಿಗೆ ಕೌನ್ಸ್ಲಿಂಗ್ ಅಂತ ಹೋಗಿದ್ರು. ಕೌನ್ಸ್ಲಿಂಗ್ ಒಳಗಡೆ ಅವ್ರವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆ ಅವರು ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಟ್ಟಿದ್ದಾರೆ. ಅವ್ರಿಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಮ್ಮ ಗ್ರಾಮಸ್ಥರಿಗೂ ಕಳ್ಸೋಕ್ಕೆ ಇಷ್ಟ ಇಲ್ಲ, ನಮ್ಮ ಸ್ಕೂಲ್ ಪೇರೆಂಟ್ಸಿಗೂ ಸಹ ಕಳ್ಸೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವರು 3 ದಿನ ಕೀರ್ತಿ ಮಾಡಿರ್ತಕ್ಕಂಥವ್ರು ಸುಮಾರಿಗೆ 15ರಿಂದ 16 ವರ್ಷದಿಂದ ಅವರಿಲ್ಲೇ ಕರ್ತವ್ಯ ನಿರ್ವಹಿಸಿರ್ತಾರೆ. ಅವ್ರಿಗೆ ಯಾರಿಗೂ ನಮ್ಮ ಗ್ರಾಮಸ್ಥರಿಗೂ ಸಹ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಹಾಗಂತ ನಾವು ನಮ್ಮ MLA ಸಾಹೇಬ್ರ ಹತ್ರನೂ ಹೋಗಿ ಅವ್ರ ಹತ್ರನೂ ನಾವು ಮನವಿ ಮಾಡ್ಕೊಂಡ್ವಿ. ಅವರು ಆನ್ಲೈನ್ ಒಳಗಡೆ ಇದಾಗಿರೋದ್ರಿಂದ ಅವರು DDPI BO ಆಫೀಸು, DDP ಆಫೀಸು, ನೆಕ್ಸ್ಟು ಕಾರ್ಯದರ್ಶಿಗೆ ನೀವು ಅಲ್ಲಿ ತಗೊಂಡೋಗ್ರಿ, ಅಲ್ಲಿದ್ದ ನಾವು ಮಿನಿಸ್ಟ್ರ್ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ ಅಂತ ನಮ್ಮ MLA ಅವ್ರು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯೂ ಸಹ ಇವು ಸಾಹೇಬ್ರುಗಳು ಬಂದು BO ಸಾಹೇಬ್ರಿಗೆ ಮನವಿ ಮಾಡಿದ್ದಕ್ಕೆ ಅವರು ಸಹ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಇವತ್ತು ಸುಮಾರು 3-4ನೇ ದಿನ ಅವರು ಒಂದು ಕಪ್ ಹಾಲು ಸಹ ಕುಡ್ದಿಲ್ಲ, ಒಂದು ತುತ್ತು ಅನ್ನನೂ ಸಹ ಬಿಸಿ ಊಟದ್ದು ಒಂದು ತುತ್ತು ಅನ್ನನೂ ಸಹ ತಿಂದಿಲ್ಲ. ಸ್ಕೂಲ್ ಒಳಗೂ ಸಹ ಹೋಗಿಲ್ಲ. ಅವರು ಹೊರಗಡೆ ಕೂತ್ಕೊಂಡು ನಮಗೆ ನ್ಯಾಯ ಕೊಡಿ ಅಂತಂದೆ ಕೇಳ್ಕೊಂತ ಅಳ್ಕಂತ ಈ ಥರ ದಿನ ತೆಗಿತಾ ಇದ್ದಾರೆ.
ಟೀಚರ್ಸ್ಗಳಿಗೂ ಸಹ ಎಂಥ ತಪ್ಪು ಮಾಡಿದ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇವತ್ತು. ಕಳೆದ 3 ದಿನಗಳಿಂದ ವಿದ್ಯಾರ್ಥಿಗಳು ಶಾಲೆಗೆ ತೆರಳದೆ ಬಿಸಿ ಊಟ ಹಾಲು ಸೇವಿಸದೆ ಶಿಕ್ಷಕರಿಗಾಗಿ ಪ್ರತಿಭಟನೆ ನಡೆಸುತ್ತಿದ್ದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಮಾಲೋಚನೆ ನಡೆಸಿದರಲ್ಲದೆ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದರು. ಕೊನೆಗೆ ಶಿಕ್ಷಕರಿಬ್ಬರು ಇಲ್ಲೇ ಮುಂದುವರಿಯುವುದಾಗಿ ಹೇಳಿದ್ದು, ಈ ಬಗ್ಗೆ ಮೇಲಿನ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶಿಕ್ಷಕರನ್ನು ಇಲ್ಲೇ ಮುಂದುವರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಈ ವರ್ಷ ಮೇ ಜೂನಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಆ ಟ್ರಾನ್ಸ್ಫರ್ ಇದರಲ್ಲಿ ಅವ್ರು ಟೀಚರ್ಸ್ ಕೌನ್ಸಿಲಿಂಗ್ ತಗೊಂಡಿದ್ದಾರೆ. ಕೌನ್ಸಿಲಿಂಗಲ್ಲಿ ಪ್ಲೇಸ್ ತಗೊಂಡಿದ್ದಾರೆ. 3 ಜನ ಟೀಚರ್ಸ್ ಕೌನ್ಸಿಲಿಂಗಲ್ಲಿ ಪ್ಲೇಸ್ ತಗೊಂಡು ಟ್ರಾನ್ಸ್ಫರ್ ಆಗಿದ್ದಾರೆ. ಅದಕ್ಕೆ ಇವ್ರ ಮನವಿ ಮೇರೆಗೆ ಇಬ್ಬರು ಟೀಚರ್ ಇರ್ತೀವಿ ಅಂತ ಹೇಳಿದ್ದಾರೆ. ಇಲಾಖೆ ಹಂತದಲ್ಲಿ ಮಾತಾಡ್ಬಿಟ್ಟು ಅದೇನೋ ಸಮಸ್ಯೆ ಬಗೆಹರಿಸ್ತೀವಿ. ಇರ್ತಾರೆ ಇಬ್ಬರು ಟೀಚರ್ಸ್ ಸಿಗ್ತದೆ. ಈರಪ್ಪ ಮತ್ತು ಇಸಾಕ್ ಅವರು ಇರ್ತಾರೆ ಇಲ್ಲಿ ಇರ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಅವರು ಇಲಾಖೆ ಹಂತದಲ್ಲಿ ಮಾತಾಡ್ಬಿಟ್ಟು ಅದಕ್ಕೇನು ಸೊಲ್ಯೂಷನ್ ನೋಡ್ಕೊತಾರೆ. ಅವ್ರು ಮೇಡಮರು ಈಗ ಇನ್ನೊಬ್ರು ಮೇಡಮರು ಇಲ್ಲಿ ಪ್ಲೇಸ್ ತಗೊಂಡಿರೋದ್ರಿಂದ ಒಬ್ಬರನ್ನ ಇವತ್ತು ರಿಲೀವ್ ಮಾಡೋಕೆ ಹೇಳಿದ್ವಿ. ಅವ್ರು ಹೋಗ್ತಾರೆ, ಅವ್ರ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ ನಾಳೆ. 4 ಜನ ಟೀಚರ್ಸು ಈಗ ಅವ್ರಿಗೇನು ಅವ್ರ ಟೀಚರ್ಸ್ ಮೇಲೆ ಅಭಿಮಾನ. ಯಾಕಂದರೆ ಒಂದು ಕಡೆ ಟೀಚರ್ಸು ಬೇಡ ಅಂತ ಪಬ್ಲಿಕ್ಸು ಮಕ್ಕಳು ದೂರ ಅಂತ ಸಂದರ್ಭದಲ್ಲಿ ನಮ್ಮ ಟೀಚರ್ಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರ ಅಭಿಮಾನದಿಂದ ಇದು ಮಾಡಿದ್ದಾರೆ. ಹಂಗಾಗಿ ಅವ್ರ ಟೀಚರ್ಸ್ ಉಳಿತೀವಿ ಅಂತ ಹೇಳಿದ್ದಾರೆ ಮಕ್ಕಳ ಅಭಿಮಾನಕ್ಕೆ. ಒಟ್ಟಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಕರ ಭರವಸೆ ಮೇರೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟು ಶಾಲೆಗೆ ತೆರಳಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಕರ ವರ್ಗಾವಣೆ ರದ್ದು ಮಾಡುವ ಮೂಲಕ ಅವರನ್ನು ಇದೇ ಶಾಲೆಯಲ್ಲಿ ಮುಂದುವರಿಸುವ ವ್ಯವಸ್ಥೆ ಮಾಡುತ್ತಾರಾ ಕಾದು ನೋಡಬೇಕಿದೆ.